ರೈಸ್ ಬರ್ತಿದೆ ಸರ್, ಒಣ ಸೊಪ್ಲೆ ಮಲ್ಪೆ ಉಂಟಾಯ್ತು, ಇಡ್ಲಿ ಇದೆ, ಉಂಡು ಕೊಡಿ ಸರ್ ಇಡ್ಲಿ. ಹಿಂಗೆ ಪ್ರಯಾಣಿಕರು ಕೂತ್ಕೋಬೇಕೆಂದು ಕೇಳಿಕೊಳ್ಳು. रुको बताऊं थोड़ी. ಸಿಕ್ಬಿಡ್ತು ಕೊನೆಗೆ ಒಂದು ತಪ್ಪಲೆ. ಹೆಂಗಿದೆ ಉಡುಪಿಯಲ್ಲಿ ವಾಕಿಂಗ್ ಬೆಳಿಗ್ಗೆ? ಬೆಳಗಿನ ಸಮಯ ತುಂಬಾ ವಾಸ್ತವಿಕವಾಗಿ ಪ್ರಕೃತಿ ಇವತ್ತು ತುಂಬಾ ಚೆನ್ನಾಗಿದೆ. ಓಕೆ, ಬೆಂಗಳೂರಲ್ಲಿ ಅದೇ ಗಾಳಿ, ಅದೇ ಕೆಟ್ಟ ಗಾಳಿ, ಅದೇ ಹೊಲಸು ಸಾಮ್ರಾಜ್ಯದಲ್ಲಿ ನಾವು ಇವತ್ತು ತೊಲಗಿ ತುಂಬಾ ಇಲ್ಲ ಇಲ್ಲ ಹೇಳಿ ಹೇಳಿ. ಬೆಂಗಳೂರು ಬೇಕು, ಮಜಾ ಮಾಡಕ್ ಇರ್ಬೇಕು ಅಂದ್ಬಿಟ್ಟಾರೆ. ಇಲ್ಲಿ ಹೇಳಿ. ದೂರ ಇದೆ ಉಡುಪಿ ಇಲ್ಲಿಂದ. ನಾವೀಗ ನೋಡ್ತಾ ಇದೀವಿ ನೋಡಿ, ಇನ್ನೊಂದು ಕೆಲವೇ ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಂತ ಅನ್ಕೊಂತೀನಿ. ನಿಮಿಷನ ಅವರ? ಎಷ್ಟು ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ ಇಂದ? ನಿಮಿಷಾಂಬ ಟೆಂಪಲ್ಗೆ ಹೋಗ್ಬೇಕಿತ್ತು. ಮಧ್ಯರಾತ್ರಿಲಿ ಕೊತ್ತಂಬರಿ ಸೊಪ್ಪು ತರಕ್ ಹೋಗಿದ್ದೆ, ಸಿಕ್ತಾ? ಸಿಕ್ಕಿಲ್ಲ. ಅದು 6 ತಿಂಗಳು ಮಗೋದು 3 ತಿಂಗಳು ಮಗು. ಸೈಲೆಂಟ್ ಆಗೋಯ್ತಾ ಇದಾರೆ ಯಾಕೋ ಕಿಶನ್? ಯಾಕೋ ಗಂಟ್ಲು ಹೋಗ್ತಿದೆ, ಗಂಟಲಲ್ಲಿ ಕಿಚಿ ಕಿಚಿ. ಎಲ್ರಿಗೂ ಉಡುಪಿ ಕೃಷ್ಣ 100 ಕಾಲ ಖುಷಿಯಾಗಿ ಇಡ್ಲಿ ಅಂತ ಬಯಸ್ತೇನೆ. ಓಕೆ, ನನ್ನ ಮಕ್ಳ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಏನ್ ಮಾಡೋಣ, ಟೀ ಕುಡಿಯೋಣ, ನಂದಿನಿದಿಲ್ಲ. ಓಕೆ, ಸಾಯಂಕಾಲ ಇವಾಗ ಇನ್ನೂ ಶುರುವಾಗಿದೆ. ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿದ್ಮೇಲೆ ರೆಸಾರ್ಟ್ ಇದೆ, ರೆಸಾರ್ಟ್ಗೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ರೆಸಾರ್ಟ್ ಇದೆ, ರೆಸಾರ್ಟ್ಗೆ ಹೋಗ್ಬೇಕು. ಸೊ ನೈಟಿಗೆ ಭಟ್ರು 3 ಜನ ಇದ್ದಾರೆ ನೈಟ್ ಅಡುಗೆ ಮಾಡ್ಲಿಕ್ಕೆ. ನೋಡೋಣ ಏನಣ್ಣ, ಅನ್ನ ಸಾಂಬಾರ್. ವೆಜಿಟೇರಿಯನ್ ಆರ್ ನಾಟ್ ಅಲೌಡ್ ಟುಡೇ. ದಯವಿಟ್ಟು ಶುಕ್ರವಾರ ಇದೆ. ಇವತ್ತು ಏನೇನು ವೆರೈಟಿ ಮಾಡ್ಬೇಕು ಅಂತ ತಾವು ಬಯಸ್ತಾ ಇದೀರಾ ಮಿಸ್ಟರ್ ಅಭಿನಂದನ್? ನಾವು ಮೆನು ಅಲ್ಲಿ ನಮ್ಗೆ ಚಿಕನ್ ಸುಕ್ಕ, ಆಮೇಲೆ ಫಿಶ್ ಫ್ರೈ, ಮರುವಾಯಿ ಸುಕ್ಕ ಬರುತ್ತಾ? ಕೇಳಕ್ಕೆ ಚೆನ್ನಾಗೈತೆ. ಮರುವಾಯಿ ಸುಕ್ಕ. ಸರಿ ಸರಿ ಅಣ್ಣ, ಅನ್ನ ಸಾಂಬಾರು, ಹಪ್ಪಳ ಗಿಪ್ಪಳ ಕರಿತೀಯಾ? ಹಪ್ಪಳ ಇಲ್ಲ ಮತ್ತೆ ಅನ್ನ ಸಾಂಬಾರ್ ಅಂತ ಚಾಕ್ನ ಅಂತಿದ್ಯಲ್ಲ. ನಾನ್ ವೆಜ್ ಅಲ್ಲ. ಓ ಸರಿ ಸರಿ. ರಸಮ್ಮು ಲಾಸ್ಟಲ್ಲಿ ರಸಮ್ ರೈಸ್. ಅನ್ವಾಂಟೆಡ್ ಮೆಟೀರಿಯಲ್ಸ್ ಮಾಡ್ಬಿಟ್ಟು ಅನ್ವಾಂಟೆಡ್ ಮೆಟೀರಿಯಲ್ಸ್, ಬೀಜ, ಗುಡ್ನ, ಕಳ್ಳು ಇವನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಓಕೆ ಒಲೆ ಮೇಲೆ ಹಾಕಿ ಕುಕ್ಕರ್ ಹಾಕಿ ನಿಂತಿದ್ರೆ ರುಚಿ ರುಚಿ, ಮಜಾ ಅಂತೀರಾ? ಬರತ್ತವ್ರೆ, ನೀವೇನೇನ್ ಮಾಡಕ್ ಪ್ಲಾನ್ ಮಾಡಿದೀರಾ ಸಾಯಂಕಾಲಕ್ಕೆ? ನಾವು ಕ್ರ್ಯಾಬ್ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ತೀವಿ. ಕ್ರ್ಯಾಬ್ ಸೂಪ್ ಕೂಡ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೂಪರ್. ಓಕೆ, ಕ್ರ್ಯಾಬ್ ಸೂಪ್ ಭರತನ್ ಕಡೆಯಿಂದ ನೋಡೋಣ. ಇಲ್ಲ, ತುಂಬಾ ಕ್ಲಿನಿಕ್ ಅಂಡ್ 5 ಸ್ಟಾರ್ ರೇಟಿಂಗ್ ಕೊಡೋ ತರ ಮಾಡ್ಬೇಕು ಅಂತ ನಾವು ಬಯಸ್ತೀವಿ. ಹೈಜಿನಿಕ್ ಆಗಿ 5 ಸ್ಟಾರ್ ರೇಟಿಂಗ್ ಇರುವಂತಹ ಕ್ರ್ಯಾಬ್ ಸೂಪ್ ಮಾಡ್ಕೊಡ್ತಾರೆ ಭರತ್ ಅವರು. ಕಿಶನ್ ಅವರೇ, ನೀವೇನೇನ್ ಮಾಡೋಣ ಅಂತ ಪ್ಲಾನ್ ಮಾಡಿದಿರಿ? ಫಿಶ್ ಫ್ರೈ, ಆಯಿಲ್ ಫ್ರೈ, ಮರುವಾಯಿ ಸುಕ್ಕ, ರವಾ ವಿತ್ ತವಾ.
ತವಾ ಇದು ರವಾ ಮಾಡೋಕ್ಕಾಗಲ್ಲ, ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈಯಾ? ಆಯಿಲ್ ಫುಡ್. ಸೀನ್ ಸೌಂಡ್ಸ್ ಗುಡ್. ಓಕೆ, ಮಾಡೋಣ. ಏನೋ ಒಂದು ಸುಕ್ಕ. ಚಿಕನ್ ಸುಕ್ಕ. ಓಕೆ, ರೈಸ್ಗೆ ಅಲ್ಲ ವೆಜಿಟೇರಿಯನ್ ಬರತ್ತವ್ರೆ. ರೈಸ್ ಮಾಡ್ಬಿಡಿ, ಏನಿಲ್ಲ. ಕುಕ್ಕರಲ್ಲಿ 3 ಲೋಟ ಇಟ್ಬಿಟ್ಟು ವಿಸಿಲ್ ಹೊಡಿಯೋದು ಅಷ್ಟೇ. ಬಿರಿಯಾನಿ ಮಾಡುವ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಹಾ, ಬಿಸಿಲು ಹೊಡ್ಸಿದ್ರೆ ಅನ್ನ. ಇನ್ನು ಉಡುಪಿಗೆ ಬೈ ವಾಕಿಂಗ್ ಅಲ್ಲಿ ಹೋಗ್ತಾ ಇದೀವಿ. ಇನ್ನು ನನಗನ್ಸಿರೋ ಪ್ರಕಾರ ಇನ್ನು 2 ಕಿಲೋಮೀಟರ್. ಓಕೆ, ಉಡುಪಿಗೆ ಹೋದ್ಮೇಲೆ ನೋಡೋಣ. ಬಾಯ್ ಬಾಯ್. ಓಕೆ, ಇವಾಗ ಸ್ನಾನ ಆಗಿದೆ. ಈಗ ದರ್ಶನಕ್ಕೆ ಹೋಗ್ಬೇಕು. ಇಬ್ರು ಹುಡುಗರು ಏನೋ ನೋಡ್ತಾವ್ರೆ. ಸರ್, ಏನು ಹುಡುಕ್ತಾ ಇದ್ದೀರಾ ಸರ್? ಅಲ್ಲಿ ಇಟ್ಬಿಟ್ಟು ಬಾಯ್ ಲೈತೆ ಕೊಡ್ತೀನಿ. ನಮ್ಮ ದೇವಸ್ಥಾನ ಕ್ಲೋಸ್ ಆಗಿದ್ರೆ ಅದಕ್ಕೆ ಕಾರಣ ಇವನೇ. ಎಷ್ಟೊತ್ತಲೇ ನೋಡಿ, ಇವಾಗೆಲ್ಲ ಹೊರಟ್ವಿ. ಎಲ್ಲ ಹೊಟ್ಟಿದ್ದೀವಿ. ಈಗ ಉಡುಪಿ ಶ್ರೀ ಕೃಷ್ಣ ದರ್ಶನ ಪಡೆಯೋಕೆ ಆಮೇಲೆ ಏನ್ ನೀರು ಚೆನ್ನಾಗಿಲ್ಲ ಕಣ. ಸೊ ಇಲ್ಲಿ ವಾಟರ್ ಅಷ್ಟು ಸರಿ ಇಲ್ಲ. ವಾಟರು ಇದು ಕಂಡಕ್ಟಿವಿಟಿ ಜಾಸ್ತಿ. ಉಡುಪಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಹೆಂಗೋ ಗೊತ್ತಿಲ್ಲ. ಓ, ಸಿಟ್ಟಿಂಗ್ ಏರಿಯಾ ಇದೆ, ಫೀಡಿಂಗ್ ರೂಮು. ಉಡುಪಿ ಶ್ರೀ ಕೃಷ್ಣ ಚೇಂಜಸ್ ಆಗ್ಬಿಟ್ಟಿದೆಯಲ್ಲ. ಕಂಪ್ಲೀಟ್ ಚೇಂಜ್ ಆಗೈತಲ್ಲ. ನಾವು ಡೈರೆಕ್ಟ್ ಅವತ್ತೇ ಅಲ್ಲಿ ಹೋಗಿದ್ವಿ. ಅಂದ್ರೆ ಈ ದಾರಿಲೇ ಬಂದಿದ್ದು ನಾವು. ಅಭಿ ಜೈ ಶ್ರೀ ಕೃಷ್ಣ. ಈಗ ತಾನೇ ಕೃಷ್ಣ ದರ್ಶನ ಆಗಿದೆ. ಇವಾಗ ನಮ್ಮ ಪಯಣ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಅವ್ರು ಬರೋಕೆ ಒಂದು 20 ನಿಮಿಷ ಆಗುತ್ತೆ. 20 ನಿಮಿಷ ಅಲ್ಲ, 3/4 ಗಂಟೆ. ಹಾಂ, ಒಂದು 3/4 ಗಂಟೆ ಆಗುತ್ತೆ. ಅಷ್ಟರಲ್ಲಿ ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ನೋಡ್ಕೊಂಡು ಹೇಳಿ ಬ್ರೋ, ನೀವು ಹೇಳಿ. ಕೃಷ್ಣನ ದರ್ಶನ ಹೆಂಗಾಯ್ತ್ರಿ? ಕೃಷ್ಣನ ದರ್ಶನ ತುಂಬಾ ಅಚ್ಚುಕಟ್ಟಾಗಿ ನಡೀತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಇವತ್ತಿನ ದಿನ ಏನು ಹೇಳಬೇಕು ಅಂದರೆ ಹೇಳ್ರಿ. ಜೈ ಶ್ರೀ ಕೃಷ್ಣ. ಫ್ರೈಡೇ ಒಳ್ಳೆ ದಿನ. ಶುಕ್ರವಾರ, ಶುಭ ಶುಕ್ರವಾರ ತಗೋಬೇಕು ಅಂತ ಕೇಳ್ಕೊತೀವಿ. ಹೇಳಿ ಕಿಶನ್. ದರ್ಶನ ಮಾಡೋದಲ್ಲಿ ಒಳ್ಳೆ ಅದ್ಭುತ ಇದಾಯಿತು ದರ್ಶನ. ಇವಾಗ ಹೋಗ್ತಿದ್ದೀವಿ, ನೀವು ಬನ್ನಿ. ನಮ್ಗೆಲ್ರಿಗೂ ಆರೋಗ್ಯ, ಆಯುಷ್, ಸಂಪತ್ತು ಎಲ್ಲ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ವಿ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ಒಳ್ಳೇದಾಗ್ಲಿ. ಬಂದಿರೋದು ಹೆದರುತ್ತೆ. ಅಣ್ಣ, ಬಾದುಗಳಿಂದೆಲ್ಲ ತಗೊಂಡು ಎಲ್ಲೋಯ್ತಿದ್ದೀರಣ್ಣ? ಓಹ್, ಇಲ್ಲಿ ಜಾಸ್ತಿ ಆಯ್ತು ಅಂತ. ಈ ಗಾಳಿ ನೋಡಿ ಹೆಂಗ್ ಗೊತ್ತಾಯ್ತು. ಏನ್ಕೋ ಹಿಂಗಾರೋಯ್ತು. ಒಳ್ಳೆ ಬೆಂಗಳೂರವರೆಗೂ ಹಾಕೊಂಡು ಹೋಗ್ಬೇಕು. ಇಲ್ಲೇನೆ ಬರ್ತಾರೆ. ಹುಡುಗ ಹೇಳ್ತಾ ಇರೋ ಥರ ಬೆಂಗಳೂರವರೆಗೂ ಹಾಕೊಂಡು ಹೋಗೋದೆ. ಒಂಟೆ ಹೋಯ್ತಲ್ಲ. ಬತ್ತಾನ ಕಾಣಲ್ಲ. ಅಟ್ಯಾಕು. ಇವನ್ ಎಬ್ಬರಿಸ್ಬಿಟ್ಟ ಅಂತ ಇವನ್ ಮೇಲೆ ಪಿಕ್ಕ ಮಾಡಿದೆ. ಹಾ, ಮಾಸ್ಟರ್ ಕಳಿಸಿ ಮಾಸ್ಟರ್.
ಹಾಂ ಎಲ್ಲಿ ಇಲ್ಲ ಕಣೋ ಕ್ಲೋಸ್ ಆಗಿರ್ಬೇಕು, ಕ್ಲೋಸ್ ಆಗೈತೆ ಅದಕ್ಕೆ. ಸರ್ ಎಂಚ ಬರ್ಪು ಪೋಲಿಯಾ ಹೆಂಗಿತ್ತು ಕೃಷ್ಣಂದು ಹಾಂ